A very happy morning, friends. ಸೊ ಇವತ್ತೊಂದು ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋ ಆಗಿ ಏನ್ ನೋಡ್ತೀವಿ ಅಂದ್ರೆ ಹೋಮೋಫೋನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವಿಲ್ ಬಿ ಲರ್ನಿಂಗ್ ದ ಡಿಫರೆನ್ಸ್ ಬಿಟ್ವೀನ್ ಹೋಮೋಫೋನ್ಸ್, ಹೋಮೋನಿಮ್ಸ್. How do we identify it? What are the words that we commonly use as homophones and homonyms? We shall be seeing it. Okay, first let us understand homophones. Its meaning, various examples in the form of activity. Okay. Homophones ಅಂದ್ರೆ ಏನು? A word that is pronounced the same as another word, but that has a different spelling and meaning. ಒಂದ್ ಪದ ಮತ್ತೊಂದು ಪದ ತರಾನೇ ಅದನ್ನ ನಾವು ಉಚ್ಚಾರಣೆ ಮಾಡೋದು. ಆದ್ರೆ ಅದಕ್ಕಿರೋ ಸ್ಪೆಲ್ಲಿಂಗು ಮತ್ತೆ ಅರ್ಥ ಬೇರೆ. ಹೇಗ್ ನಾವು ಉಚ್ಚರಿಸ್ತೀವೋ ಎರಡು ಪದಗಳನ್ನು ಒಂದೇ ತರಾನೇ ಹೇಳೋದು. ಆದ್ರೆ ಸ್ಪೆಲ್ಲಿಂಗ್ ಬೇರೆ, ಅರ್ಥನೂ ಬೇರೆ. ಅರ್ಥ ಬೇರೆ ಇದ್ರೆ ತಾನೇ ಅದು ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ನಾವು ಯೂಸ್ ಮಾಡಕ್ಕಾಗತ್ತ ಅಲ್ವಾ? ಸೊ ಈ ಹೋಮೋಫೋನ್ ಅಂತ ಬರುವಾಗ ನೀವೊಂದು ಆ ಒಂದ್ ರೀತಿಯಾಗಿ ನೀವು ಅದನ್ನ ನೆನ್ಪಿಟ್ಕೊಬಹುದು. ಹೇಗಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಹೋಮೋನಿಮ್ ಅಂತ ಇದೆಯಲ್ಲ, ಐ ಆಮ್ ಸೋ ಸಾರಿ, ಹೋಮೋಫೋನ್ ಅಂತ ಇದೆಯಲ್ಲ, ಇದ್ರಲ್ಲಿ ಎನ್ ಅನ್ನೋ ಲೆಟರ್ ಎನ್ ಅನ್ನೋ ಲೆಟರ್ನ ಸರ್ಕಲ್ ಮಾಡ್ಕೊಳ್ಳಿ. ನೋ ಸೇಮ್ ಸ್ಪೆಲ್ಲಿಂಗ್, ಒಂದೇ ತರದ್ ಸ್ಪೆಲ್ಲಿಂಗ್ ಇಲ್ಲ, ಆದ್ರೆ ಒಂದೇ ತರದ್ದು ಉಚ್ಚಾರಣೆ. ಅಂತಹ ಪದಗಳನ್ನ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಎನ್ ನ ಸರ್ಕಲ್ ಮಾಡ್ಕೊಳ್ಳಿ. ಯಾಕೆ ಇದನ್ನ ಸರ್ಕಲ್ ಮಾಡ್ಕೊಳ್ಳಿ ಅನ್ನೋದನ್ನ ನಾನು ಹೋಮೋನಿಮ್ಸ್ ಬಗ್ಗೆ ಹೇಳುವಾಗ ನಿಮ್ಗೆ ಗೊತ್ತಾಗತ್ತೆ. ನೋ ಸೇಮ್ ಸ್ಪೆಲ್ಲಿಂಗ್ ಆರ್ ಹೋಮೋಫೋನ್ಸ್. ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್. ನೋ ಸೇಮ್ ಸ್ಪೆಲ್ಲಿಂಗ್, ಒಂದೇ ತರದ್ ಸ್ಪೆಲ್ಲಿಂಗ್ ಅಲ್ಲ. The term homophone, it comes from Greek words. ಎಲ್ಲಿಂದ ಅದು ಡಿರೈವ್ ಆಗಿದೆ ಅಂತ ಹೇಳಿದ್ರೆ ಗ್ರೀಕ್ ವರ್ಡ್ಸ್ ಇಂದ ಬಂದಿದೆ. ಹೋಮೋ ಅಂದ್ರೆ ಒಂದೇ ತರ, ಸೇಮ್. ಫೋನ್ ಅಂದ್ರೆ ಸೌಂಡ್. ಮನೇಲಿ ಇವಾಗ ಫೋನ್ ಹೊಡಿತಿದೆ ಅಂತ ಅಂದ್ರೆ ಏನು? ಒಂದು ಶಬ್ದ ಬರ್ತಿದೆ, ಯಾರೋ ಒಬ್ರು ಕಾಲ್ ಮಾಡ್ತಿದ್ದಾರೆ. there is a sound that is coming, so we can identify that someone is calling us. Correct? The primary way to tell homophones apart is by their spelling and the context in which they are used. ಹೇಗೆ ಅದನ್ನ ನಾವು ಬಳಸ್ಬೋದು ಅಂತ ಹೇಳಿದ್ರೆ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ನಾವು ಹೇಳ್ತಿದೀವಿ ಅದು ಮಾತ್ರ ಅಲ್ಲದೆ ಅದ್ರದ್ದು ಸ್ಪೆಲ್ಲಿಂಗ್ ಹೇಗಿದ್ರು ಅದು ಡಿಫ್ರೆಂಟ್ ಆಗಿರತ್ತೆ ಸ್ಪೆಲ್ಲಿಂಗ್ ಆಗಿದ್ದು. ಉದಾಹರಣೆ ನೋಡ್ಬೇಕಾ? ಸಿಂಪಲ್ ಆಗಿ ಸಿ, ಐ ಆಮ್ ಸೀಯಿಂಗ್ ಯು, ನಾನು ಇವಾಗ ನಿನ್ನನ್ನ ನೋಡ್ತಾ ಇದ್ದೀನಿ. ಆವಾಗ SEE ಅನ್ನೋ ಸ್ಪೆಲ್ಲಿಂಗ್ ನ ಬಳಸ್ತೀವಿ. ಇವಾಗ ನಾವು ಐ ವೆಂಟ್ ಟು ದಿ ಸಿ ಅಲಾಂಗ್ ವಿತ್ ಮೈ ಫ್ರೆಂಡ್ಸ್. ನಾನ್ ಸಮುದ್ರಕ್ಕೆ ನನ್ನ ಗೆಳೆಯರ ಜೊತೆ ನಾನು ಹೋದೆ. ಸೊ ಕಾಂಟೆಕ್ಸ್ಟ್ ಆಗಿರೋದು ಬೇರೆ ಆಗಿದೆ. ಆದ್ರೆ ನಾವು ಇಂಗ್ಲಿಷ್ ಅಲ್ಲಿ ಅದನ್ನ ಎಕ್ಸಾಂಪಲ್ ಆಗಿ ನೋಡುವಾಗ ಹೇಗ್ ಉಚ್ಚರಿಸ್ತೀವೋ ಅದು ಒಂದೇ ತರ ಇದೆ. ಆದ್ರೆ ಕಾಂಟೆಕ್ಸ್ಟ್ ಇಸ್ ಡಿಫ್ರೆಂಟ್. ಆಲ್ಸೋ ದ ಸ್ಪೆಲ್ಲಿಂಗ್ ಇಸ್ ಡಿಫ್ರೆಂಟ್. ದ ಕಾಂಟೆಕ್ಸ್ಟ್ ಇನ್ ವಿಚ್ ಐ ಟೆಲ್ ಇಟ್ ಇಸ್ ಡಿಫ್ರೆಂಟ್. ಸ್ಪೆಲ್ಲಿಂಗ್ ಇಸ್ ಡಿಫ್ರೆಂಟ್ ಬಟ್ ಹ್ಯಾವಿಂಗ್ ಅ ಸೇಮ್ ಪ್ರೊನೌನ್ಸಿಯೇಷನ್. ಒನ್ ಮೋರ್ ಎಕ್ಸಾಂಪಲ್ ಹಿಯರ್. ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? ಅದು HEAR. ಐ ಆಮ್ ರೈಟ್ ಹಿಯರ್, ನಾನು ಇಲ್ಲೇ ಇದ್ದೀನಿ. ಸೊ ಈ ಎರಡು ಪದಗಳು ಒಂದೇ ತರದ ಉಚ್ಚಾರಣೆನೆ, ಆದ್ರೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಿದೀವಿ? ಸ್ಪೆಲ್ಲಿಂಗ್ ಒಂದೇ ಇದೆಯಾ? ಖಂಡಿತ ಅಲ್ಲ, ಸ್ಪೆಲ್ಲಿಂಗ್ ಬೇರೆ ಇದೆ. ಸೊ ಇದ್ ಸಂಬಂಧವಾಗಿ ನಾವು ಕೆಲವು ಎಕ್ಸಾಂಪಲ್ಸ್ ನ ಸೆಂಟೆನ್ಸ್ ರೀತಿಯಾಗಿ ನಾವು ನೋಡೋಣ ಈಗ. ನಾನು ಆವಾಗ್ಲೇ ಹೇಳ್ದಂಗೆ ವರ್ಡ್ಸ್ ಹ್ಯಾವಿಂಗ್ ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಅಂಡ್ ಮೀನಿಂಗ್ಸ್. ಹೋಮೋಫೋನ್ಸ್ ಅಂದ್ರೆ ವರ್ಡ್ಸ್ ಹ್ಯಾವಿಂಗ್ ಸೇಮ್ ಪ್ರೊನೌನ್ಸಿಯೇಷನ್, ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಅಂಡ್ ಮೀನಿಂಗ್ಸ್. ಐ ಆಮ್ ನಾಟ್ ಡ್ಯಾಶ್ ಟು ಡ್ರಿಂಕ್ ಸೋಡಾ. ನನ್ಗೆ ಸೋಡಾ ಕುಡಿಯೋದಿಕ್ಕೆ ನನ್ ಮನೆಯಲ್ಲಿ ಅಲೋ ಮಾಡೋಲ್ಲ. ಅಲೌಡ್ ಒಂದು ದೊಡ್ಡದಾಗಿ ಕಿರ್ಚೋದು, ಜೋರಾಗಿ ಮಾತಾಡೋದು. ಮತ್ತೊಂದು ನಾನು ಹೋಗ್ಬೋದಾ, ಹೋಗಕ್ಕಾಗಲ್ವಾ, am I allowed or not? So the spelling is different, but the pronunciation is to be same. The context in which the sentence is given, which allowed shall we use?
we will use this allowed. ALLOWED. ALL. The wind dashed the leaves. ಆ ಗಾಳಿ ಆ ಎಲೆಗಳನ್ನ ಊದ್ಬಿಡ್ತು. ಬ್ಲೂ ನೀಲಿ ಬಣ್ಣನ ಇಲ್ಲಾಂದ್ರೆ ಬ್ಲೋ ಅದರದ್ದು ಪಾಸ್ಟ್ ಫಾರ್ಮ್ ಬ್ಲೂ. ಗಾಳಿ ಕಾರಣಕ್ಕೋಸ್ಕರ ಆ ಎಲೆಗಳೆಲ್ಲ ಹಾರೋದವು. ಐ ವಿಲ್ ಡ್ಯಾಶ್ ಮೈ ಫ್ರೆಂಡ್. ನನ್ನ ಗೆಳೆಯನ ನಾನು ಭೇಟಿ ಮಾಡ್ತೀನಿ. ಮೀಟ್. ಐ ವಿಲ್ ಮೀಟ್ ಮೈ ಫ್ರೆಂಡ್. ನದರ್ ಒನ್ ಇಸ್ ಫ್ಲೆಶ್ ಅಂದ್ರೆ ಮಾಂಸ ಅಂತ ಹೇಳ್ತೀವಿ. ಮತ್ತೊಂದು ಭೇಟಿ ಮಾಡೋದು, ಭೇಟಿ ಆಗೋದು. This meet is the perfect one. Super. He will play the dash in the second play. ಆ ಎರಡನೇ ನಾಟಕದಲ್ಲಿ ಅವನ್ ರೋಲ್ನ ಅವನ್ ಪ್ಲೇ ಮಾಡ್ತಾನೆ. ರೋಲ್. The character that he is going to play. ROLE. It indicates the character. I have dashed the movie already. ನಾನು ಆ ಪಿಕ್ಚರ್ನ ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ. ಸೀನ್ ಒಂದು ನೋಡ್ಬಿಟ್ಟಿದ್ದೀನಿ, ಮತ್ತೊಂದು ಪೋರ್ಷನ್ ಆಫ್ ಅ ಮೂವಿ. ಸೀನ್ SEESCENE. ಸೊ ಇಲ್ಲಿ ಯಾವ್ದು ನಾವು ಉಪಯೋಗಿಸೋದು? SEN. The right word. Every morning my father likes to look at the dash on the grass. Every morning my father likes to look at the dew. ಒಂದು ಡ್ಯೂ ಡೇಟು. ಆ ಡೇಟ್ ಒಳಗೆ ನಾವು ಒಂದು ಪೇ ಮಾಡ್ಬೇಕಂದ್ರೆ ಅದು ಡ್ಯೂ ಡೇಟು. ಆ ಎಲೆಗಳ ಮೇಲೆ ಆ ನೀರಿನ ಹನಿ ಇರತ್ತಲ್ಲ, ಅದು ಡ್ಯೂ. DEW. ಈ ಕಾಂಟೆಕ್ಸ್ಟ್ ಅಲ್ಲಿ ನಾವು ಉಪಯೋಗಿಸ್ಬೇಕಾಗಿರೋದು DEW. ಚೆನ್ನೈ ಇಸ್ ದ ಡ್ಯಾಶ್ ಆಫ್ ತಮಿಳ್ನಾಡು. ಚೆನ್ನೈ ಇಸ್ ದಿ ಕ್ಯಾಪಿಟಲ್. CAPITAL is the right spelling. I was very dash last weekend because my friends went to the village without informing me. I was very bored. ತುಂಬಾ ಬೋರ್ ಹೊಡ್ಬಿಡ್ತು. ನನ್ನ ಫ್ರೆಂಡ್ಸು ನನ್ನನ್ನು ಬಿಟ್ಬಿಟ್ಟು ಅವ್ರ ಊರು ಹೊಟ್ಟೋದಾದ್ಮೇಲೆ ನನ್ಗೆ ಹೇಳ್ದೆ ಹೊಟ್ಟೋಗ್ಬಿಟ್ರು. ನನಗಂತೂ ತುಂಬಾ ಬೋರ್ ಹೊಡಿತಪ್ಪ. ಬೋರ್ಡ್. ಐ ವಾಸ್ ವೆರಿ ಬೋರ್ಡ್. ಒಂದು ಬರೆಯೋ ಬೋರ್ಡು, ಮತ್ತೊಂದು ನನಗೆ ಇಷ್ಟ ಆಗ್ಲಿಲ್ಲ, ಹೊತ್ತೇ ಹೋಗಿಲ್ಲ ಅಂತ ಹೇಳೋದು. BORED. Exactly. The cat caught the dash of a mouse. Scent of a mouse. ಅದ್ರದ್ದು ವಾಸನೆ ಗೊತ್ತಾಯ್ತು. ಆ ಬೆಕ್ಕಿಗೆ ಆ ಇಲಿயின் ವಾಸನೆ ಅದಕ್ಕೆ ಕಂಡು ಹಿಡಿತು. ಅದ್ರದ್ದು ಸ್ಮೆಲ್ ಇರತ್ತಲ್ಲ, ಸೆಂಟ್. The dash rises in the east. Very easy one, right? The sun rises in the east. ಒಂದು ಮಗ ಮತ್ತೊಂದು ಸೂರ್ಯ. ಸೂರ್ಯ ಬಗ್ಗೆ ಹೇಳ್ತಿರೋದಿಲ್ಲ. Now we have understood the meaning of homophones, its difference, and the context in which it has been used. No same spellings are homophones. So that is it for the video. We will catch the next video with homonyms. Jai Hind, Jai Bharat, Jai Vidya Shakti.